ಯಾವುದಾದ್ರು ಕೇಳಿ. ಸೊ ಫೈನಲಿ ಅಲ್ಲೇ ಇದ್ದಾರಲ್ಲ, ಇದೇನಾ? ಫೈನಲಿ ಬ್ರಾಹ್ಮಣ ಪ್ರಸಾದಕ್ಕೆ ಬಂದಿದ್ದೀನಿ. ಸೊ ಇವತ್ತು ಬ್ಲಾಗ್ ಮಾಡಿಕೊಂಡು ಮೇ ಬಿ ಅವರು ವೀಡಿಯೋದಲ್ಲಿ ಇದ್ದಾರೆ, ಮೇ ಬಿ ಅವ್ರು ಖುಷಿ ಆಗ್ಬೋದು. ತೋರಿಸೋಣ ಅವ್ರಿಗೆ. ಹಾಯ್, ನಮಸ್ತೆ. ನಿಮ್ಮ ವಿಡಿಯೋನ ನೋಡಿ ಇವತ್ತು ಬಂದೆ. ನಾನು ಇವತ್ತೇ ನೋಡಿದ್ದು. ಸೊ ಇವತ್ತೇ ಬಂದಿದ್ದೀನಿ. ನಿಮ್ಮ ಹೆಸರು ಸರ್? ಸುಮನ್ ಭಾರದ್ವಾಜ್ ಅಂತ. ಸುಮನ್ ಭಾರದ್ವಾಜ್ ಅಂತ. ರವಿಶಂಕರ್ ಅವ್ರ ಜೊತೆ ಮಾಡಿದಿರಲ್ಲ, ಆ ವಿಡಿಯೋ ನೋಡಿ ಇವತ್ತು ನಾನು ಬಂದಿರೋದು. ಅದು ಬೆಳಗ್ಗೆ ಮೈಕ್ ಕೊಡು, ಮೈಕ್ ಕೊಡು, ಮೈಕ್ ಅಲ್ಲಿದೆ. ಆ್ಯಕ್ಚುಲಿ ಬೆಳಗ್ಗೆನೇ ಬಂದು ನಾವು ನಿಮ್ಮ ವಿಡಿಯೋ ನೋಡಿದ್ದು ನಾನೊಂದು 4 ಗಂಟೆಗೆ ನೋಡಿದೆ ನಿಮ್ಮ ವಿಡಿಯೋನ. ಇವನಿಗೆ ಒಂದು 5:30ಗೆ ಕಾಲ್ ಮಾಡಿ ಈ ಥರ ಹೋಗಲೇಬೇಕು, ಯಾಕಂತಂದರೆ ಏನಾರು ತಿನ್ನಬೇಕು ಅಂದರೆ ನಾನು ಮಲ್ಕೊಳ್ಳಲ್ಲ, ತಿನ್ನಲೇಬೇಕು. ಸೊ ಆ ಥರ ಕ್ಯಾರೆಕ್ಟರು. ಸೊ ಹಂಗಾಗಿ ಬಂದಿದ್ದೀನಿ. ನಾನು ಅಲ್ಲಿ ಇದೆಯಲ್ಲ, ಓಪನ್ ಇದೆಯಲ್ಲ ಅಂದರೆ ಇವಾಗ ಓಪನ್ ಇದೆ. ನಾವು 7 ಗಂಟೆಗೆ ಬಂದಿದ್ವಿ. 8 ಗಂಟೆಗೆ ಓಪನ್. ಹಾಂ, ಹೇಳಿ ಏನು ಕೊಡಲಿ? ಏನೇನಿಲ್ಲ ನೋಡ್ಬಿಟ್ಟು ಹೇಳಿ ಏನು ಬೇಕು. ಓಕೆ, ತೋರಿಸ್ಬೋದಾ? ಇದೊಂದ್ಸಲ ತೋರಿಸು. ಇದು ಸ್ಪೆಷಲ್ ಸೌತೆಕಾಯಿ ಚಿತ್ರಾನ್ನ. ಓಕೆ, ಸೌತೆಕಾಯಿ ಇದು ರಾಗಿ ಅಂಬ್ಲಿ. ಓಕೆ, ಇದು ಕಜ್ಜಾಯ. ಓಕೆ, ಇದು ಬೆಣ್ಣೆ ನಿಪ್ಪಟ್ಟು, ಬಿಸಿ ಬಿಸಿ ಬೆಣ್ಣೆ ನಿಪ್ಪಟ್ಟು. ಇದು ನೀರು ಖಾರ ಪೊಂಗಲ್ ಅಂತ. ಸ್ವೀಟ್ ಇದೆ, ಇದು ಚಟ್ನಿ ಇದೆ, ರಬಡಿ. ರಬಡಿ ಚಟ್ನಿ ನಮ್ಮ ಹತ್ರ ಇಲ್ಲ, ಚಟ್ನಿ ಕೊಡಲ್ಲ. ಇದು ಸ್ವೀಟಾ? ಇದು ರಬಡಿ, ಎಮ್ಮೆ ಹಾಲಿಂದು. ಓಕೆ ಓಕೆ. ಇದು ಪೊಂಗಲ್ಗೆ ಗೊಜ್ಜು. ಓಕೆ, ಸರಿ ಕೊಡಿ. ನನಗೆ ಇವಾಗ ಚಿತ್ರಾನ್ನ ಕೊಡಿ. ಫಸ್ಟ್ ಪೊಂಗಲ್ ಬೇಕಾ ಚಿತ್ರಾನ್ನ ಬೇಕಾ? ಯಾವುದಾದ್ರೂ ಓಕೆ ನನಗೆ. ಸರಿ, ಎರಡು ಚಿತ್ರಾನ್ನ ಆಯಿತು ಸರ್. ಏಯ್ತು ಬ್ರೋ. ಬಿಸಿ ಬೆಣ್ಣೆ ನಿಪ್ಪಟ್ಟು ನೋಡಿ. ಚೆನ್ನಾಗಿದೆ ಕಣ, ಬಿಸಿ ಬಿಸಿಯಾಗಿದೆ. ತಿನ್ನಿ, ಟೇಸ್ಟ್ ಮಾಡಿ. ಚೆನ್ನಾಗಿದೆಯಾ? ಗುಡಿ ಆಗಿದೆ ಬ್ರೋ, ಬಾಯಿ ಕರಗ್ತಾ ಇದೆ. ಕರಗ್ತಾ ಇದೆ. ಸೂಪರ್ ಆಗಿದೆಯಲ್ಲ. ಜೊತೆ ಹಂಗೆ ಮಾತಾಡೋಣ. ಇದು ಬಂದರೆ ಸೌತೆಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿದೆ. ಇನ್ನು ಏನೇನು ಐಟಮ್ಸ್ ಮಾಡ್ತೀರಾ? ನಮ್ಮದು ವೆರೈಟಿ ತುಂಬ ಇದೆ. ಇವತ್ತು ತಿಂದು ನೀವು ಮತ್ತೆ ತಿನ್ನಬೇಕಂದ್ರೆ ಆಲ್ಮೋಸ್ಟ್ ಒಂದು 30 ದಿನ, ಓಕೆ, ಒಂದು ತಿಂಗಳು ಮಿನಿಮಮ್ 1 ತಿಂಗಳು ಕಾಯಬೇಕು. ಡೈಲಿ ಒಂದೊಂದು ವೆರೈಟಿ ಮಾಡ್ತೀರಾ? ಎಲ್ಲ ಫುಲ್ ಓವರಾಲ್ ಚೇಂಜ್ ಆಗುತ್ತೆ. ಅಲ್ಲಿ ಮೇನ್ ಹೋಟೆಲಲ್ಲಿ ನಿಪ್ಪಟ್ಟಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಅದು ಡೈಲಿ ಇರುತ್ತೆ. ಇದು ಬಿಟ್ಟು ಇನ್ನೆಲ್ಲ ಚೇಂಜ್ ಆಗುತ್ತೆ. ಓವರಾಲ್ ಎಲ್ಲ ಫುಲ್ ಚೇಂಜ್. ಅಲ್ಲಿ ಮೇನ್ ಹೋಟೆಲ್ ಅಲ್ಲೂ ಅಷ್ಟೇ ಸೇಮ್, ಇಲ್ಲೇನಿರುತ್ತೆ ಅಲ್ಲೇ ಸೇಮು. ಮಧ್ಯಾಹ್ನ ಊಟ ಇರುತ್ತೆ, ಬಾಳೆ ಎಲೆ ಊಟ. ಅದು ಅಷ್ಟೇ ಡೈಲಿ ಮೆನು ಚೇಂಜ್ ಆಗುತ್ತೆ. ಉಪ್ಪು ಅನ್ನ ಬಿಟ್ಟು ಇನ್ನೆಲ್ಲ ಚೇಂಜ್ ಮಾಡ್ತೀವಿ. ಇವಾಗ ಉಪ್ಪಿನಕಾಯಿ ಕೂಡ ದುಡ್ಡಲ್ವಾ? ಬಾಳೆ ಎಲೆ ಊಟ 200 ರೂಪಾಯಿ. ಸೊ ಅದು 12ರಿಂದ 3. 12 ವಿಡಿಯೋದಲ್ಲಿ ನೋಡಿದ್ದೀನಿ. ಇದು 8ರಿಂದ ಒಂದು 10:30. 10 ಗಂಟೆಗೆ ಅಷ್ಟು ಇಲ್ಲಿ 8:30 ಅಷ್ಟೊತ್ತಿಗೆ ಬರ್ತೀವಿ. ಅಲ್ಲಿ ಸೆಟ್ ಮಾಡಿ ಹೋಟ್ಲಲ್ಲಿ ಇಲ್ಲಿ ಬರ್ತೀವಿ. ಸೊ ಇಲ್ಲಿ 8:15 8 ಪ್ರಾಪರ್ ಟೈಮಿಂಗ್ಸ್, ಓಪನ್ ಟೈಮಿಂಗ್ಸ್ 8:15 8:30 ಒಳಗಡೆ ಬಿಟ್ವೀನ್ ಓಪನ್ ಆಗುತ್ತೆ. ಇಲ್ಲಿ ಪಾರ್ಕ್ ಹತ್ರ 8 ಗಂಟೆ ಪ್ರಾಪರಾಗಿ ಅಲ್ಲಿ ಓಪನ್ ಆಗುತ್ತೆ. ಸೊ 8 to 10 ಅಲ್ಲಿ 8:30 to ಆಲ್ಮೋಸ್ಟ್ 10:15 10:20 10:20. ಚೆನ್ನಾಗಿದೆ ಸರ್, ತಿನ್ನಿ ಬಾ. ತಿಂತೀನಿ. ನೀವು ಓಕೆ, ಆಮೇಲೆ ಮಾಡೋಣ. ಕೊಡಿ ಸರ್. ಹಾಂ, ಪುಳಿಯೋಗರೆ ಇರೋದಿಲ್ಲ. ಪೊಂಗಲ್ ಹಿಂದೆ ಬನ್ನಿ. ಹೇಗಿದೆ ಬ್ರೋ? ಸಖತ್ತಾಗಿದೆ. ತುಂಬಾ ಟೇಸ್ಟಿಯಾಗಿದೆ, ಸೂಪರ್ ಆಗಿದೆ. ಬಿಸಿ ಇದೆಯಾ? ಓಕೆ, ನೀನು ಹೋಗಿ ಹಾಕ್ಸ್ಕೊ.
ಏನು ಬ್ರೋ ನೀವು ತಿಂತಾ ಇರೋದು? ಕಜ್ಜಾಯ ಹೆಂಗಿದೆ? ಚಕ್ಕದಾಗಿದೆ. ಅದಕ್ಕೆ ಚಪ್ಪರಿಸ್ತಾ ಇದ್ದೀರಾ? ನಾವಿವತ್ತು ಹೋಗಿದ್ದಾಗ ನಿಪ್ಪಟ್ಟಿತ್ತು, ಬೊಫೆಲೋ ಮಿಲ್ಕ್ ರಬ್ದಿ ಇತ್ತು, ಚಿತ್ರಾನ್ನ, ಪೊಂಗಲ್, ಖಾರ ಪೊಂಗಲ್ಲು, ಮತ್ತು ಕಜ್ಜಾಯ, ಗಂಜಿ ಕೂಡ ಇತ್ತು. ಗಂಜಿ ಅಂಬ್ಲಿ ಕೂಡ ಇತ್ತು, ರಾಗಿ ಅಂಬ್ಲಿ ಕೂಡ ಇತ್ತು. ಸೊ ನಾವೇನು ತೊಗೊಂಡ್ವಿ ಅಂತಂದರೆ ಖಾರ ಪೊಂಗಲ್ಲು ಮತ್ತು ಚಿತ್ರಾನ್ನ. ಅದು ಚಿತ್ರಾನ್ನ ತುಂಬಾ ಡಿಫ್ರೆಂಟ್ ಆಗಿತ್ತು. ಅದು ಸೌತೆಕಾಯಿ ಚಿತ್ರಾನ್ನ. ಸೌತೆಕಾಯಿ ಥರ ಇತ್ತು, ಚೆನ್ನಾಗಿತ್ತು. ಒಂಥರ ಸ್ಮೆಲ್ ಚೆನ್ನಾಗಿತ್ತು. ಅದು ಸ್ವಾದ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಆ ನಿಪ್ಪಟ್ಟು ಕೂಡ ಚೆನ್ನಾಗಿತ್ತು, ಕಜ್ಜಾಯನೂ ಕೂಡ ಚೆನ್ನಾಗಿತ್ತು. ಏನೋ ನಿಪ್ಪಟ್ಟು ಮಾತ್ರ ಸೂಪರ್ ಆಗಿತ್ತು. ಆ್ಯಕ್ಚುಲಿ ನಿಪ್ಪಟ್ಟು ಮಾತ್ರ ಸಕ್ಕತ್ತಾಗಿತ್ತು. ಬಾಯಲ್ಲಿಟ್ಟರೆ ಕರ್ಗ ಥರ ಇತ್ತು, ಸೂಪರ್ ಆಗಿತ್ತು ಮಾತ್ರ. ಅಲ್ಲಾದ ಚಿತ್ರಾನ್ನ ಸಕ್ಕತ್ತಾಗಿತ್ತು, ಖಾರ ಪೊಂಗಲು ಚೆನ್ನಾಗಿತ್ತು. ಅದು ನೀರು ಖಾರ ಪೊಂಗಲ್ ಅಂತ ಮಾಡಿದ್ದು. ಆಮೇಲೆ ಗಂಜಿ ಒಂದು ಟೇಸ್ಟ್ ಮಾಡಿಲ್ಲ. ಆಮೇಲೆ ಎಣ್ಣೆ ಅದು ಏನಾಗಿದ್ರು ಎಣ್ಣೆ ಹಾಲಲ್ಲಿ ಮಾಡಿರೋದು ರಬ್ಬಿ, ಅದರಲ್ಲಿ ಟೇಸ್ಟ್ ಮಾಡಿಲ್ಲ. ಮಿಕ್ಕಿದೆಲ್ಲ ಟೇಸ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್. ನಾನು ಹೇಳಿದೆ ಗಂಜಿ ಟೇಸ್ಟ್ ಮಾಡ್ತೀಯಾ, ಇನ್ನೊಂದು ರಬ್ಬಿ ಟೇಸ್ಟ್ ಮಾಡ್ತೀಯ ಅಂತ. ಆಲ್ರೆಡಿ ಅವ್ನ ಹೊಟ್ಟೆ ಫುಲ್ ಆಗಿಬಿಟ್ಟಿದ್ದು. ನನ್ನ ಹೊಟ್ಟೆ ಇರೋದೇ ಇಷ್ಟ ಅಲ್ಲ. ನಾನಂತೂ ಚೆನ್ನಾಗಿ ತಿನ್ನಪ್ಪ, ಎಂಜಾಯ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು. ಬಟ್ ಅವ್ರು ಮಾತಾಡ್ಸೋಣ, ಇನ್ನೂ ಅವ್ರ ಹತ್ರ ಮಾತಾಡ್ಸೋಣ ಅಂತಂದರೆ ಅವ್ರು ಫುಲ್ ಬಿಸಿ ಇದ್ರು. ಸೊ ಹಾಗಾಗಿ ಅಂದ್ಕೊಂಡಂಗೆ ಇವತ್ತು ಹೋಗಿ ತಿಂದು ಬಂದಿದ್ವಿ. ಸೊ ಸಮಾಧಾನ ಆಗಿದೆ. ನಿಮಗೆ ಸ್ಯಾಟಿಸ್ಫೈಡ್ ಇದೆಯೇನಪ್ಪ? ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾ ಬಂದಿದ್ದಕ್ಕೂ ಮೋಸ ಏನಿಲ್ಲ. ಸೊ ಚೆನ್ನಾಗಿತ್ತು, ಓವರಾಲ್ ಚೆನ್ನಾಗಿತ್ತು. ನಿಮಗೂ ಯಾರಿಗಾದ್ರೂ ವಿಸಿಟ್ ಮಾಡಬೇಕಂತ ಅನಿಸಿದ್ರೆ ಸೊ ಹೋಗಿ ವಿಸಿಟ್ ಮಾಡಿ. ಮಧ್ಯಾಹ್ನ ಟೈಮ್ ಊಟ ಇರುತ್ತೆ. ಮೈನ್ ಹೋಟೆಲ್ ಬೇರೆ ಇದೆ ಅವ್ರದ್ದು. ಮೈನ್ ಹೋಟೆಲ್ ಹೋಟೆಲ್ ಇದೆ. ಹೋಗಿ ನಾವಿಲ್ಲಿ ಅವರು ಪಾರ್ಕಲ್ಲಿ ಇಟ್ಕೊಂಡು ಕೂಡ ಪಾರ್ಕ್ ಹತ್ರ ಕೊಡ್ತಾ ಇರ್ತಾರೆ. ಅಂದರೆ ಅಲ್ಲಿ ಮೈನ್ ಹೋಟೆಲಲ್ಲಿ ಕ್ರೌಡ್ ಆಗುತ್ತೆ ಅಂದ್ಬಿಟ್ಟು ಕ್ರೌಡ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇಲ್ಲಿ ಪಾರ್ಕ್ ಹತ್ರ ಇಟ್ಟಿದ್ರು. ಚಿಕ್ಕದಾಗಿ ನಾವು ಹೋಗಿ ಆರಾಮಾಗಿ ತಿನ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಬನಶಂಕರಿಗೆ ನಾವು 7 ಗಂಟೆಗೆ ರೀಚ್ ಆಗಿದ್ವಿ. ಬಟ್ 1.5 ಅವರು ಪಾರ್ಕಲ್ಲೆಲ್ಲ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಕಷಾಯಗಳು ಕುಡ್ಕೊಂಡು ಕೊನೆಗೂ ಟೇಸ್ಟ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಮತ್ತು ಇದು ಯಾವುದೇ ರೀತಿಯಾದಂಥ ಪ್ರಮೋಷನಲ್ ವಿಡಿಯೋ ಅಲ್ಲ, ಇದು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಹೋಗಬೇಕು ಅಂತ ಇತ್ತು, ಹೋದ್ವಿ. ತಿನ್ನಬೇಕು ಅಂತ ಅನ್ನಿಸ್ತು, ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು. ಸೊ ಫೈನಲಿ ಸ್ನೇಹಿತರೆ ಹೋಗಿದ್ದು ಬಂದಾಯಿತು. ಬ್ರಾಹ್ಮಣ ಪ್ರಸಾದಂಗೆ ತಿನ್ಕೊಂಡು ಬಂದಾಯಿತು, ಚೆನ್ನಾಗಿತ್ತು. ಬಟ್ ಇನ್ನೊಂದು ಏನಂತಂದರೆ ನಾನು ಇನ್ನೂ ತುಂಬ ಜಾಸ್ತಿ ವೆರೈಟೀಸು ಒಂದೇ ದಿನ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಹೇಳಿದ್ದು ನಿಜ. ಅಂದರೆ ಇವತ್ತು ಮಾಡಿದ್ದು ಇನ್ನೊಂದು 30 ಡೇಸ್ ಆದಮೇಲೆ ಮಾಡ್ತಾರಂತೆ. ಅವರು ಡೈಲಿ ಒಂದೊಂದು ವೆರೈಟಿ ಮಾಡ್ತಾರೆ. ಅಂದರೆ ಇವತ್ತಿನ ಫುಡ್ನ 30 ಡೇಸ್ ಆದಮೇಲೆ ಇವತ್ತು ಚಿತ್ರಾನ್ನ ಮತ್ತು ಪೊಂಗಲ್ ಮಾಡಿದ್ರಲ್ಲ, ಅದು ಇನ್ನೊಂದು 30 ಡೇಸ್ ಆದಮೇಲೆ ಮಾಡೋದಂತೆ. ಒಂದು ತಿಂಗಳಾದ್ಮೇಲೆ ನಾನೇನು ಅಂದ್ಕೊಂಡೆ ಒಂದೇ ದಿನ ಸ್ವೀಟ್ ಪೊಂಗಲು, ಖಾರ ಪೊಂಗಲು, ಉಪ್ಪಿಟ್ಟು, ಅದು ಇದು ಎಲ್ಲ ಸಿಗುತ್ತೆ ಅಂದ್ಕೊಂಡೆ. ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ಬಟ್ ಎಲ್ಲ ಒಂದೇ ದಿನ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಅವರು ವೀಡಿಯೋದಲ್ಲಿ ತೋರಿಸಿದ್ರಲ್ಲ, ಆ ಉಪ್ಪಿಟ್ಟಿಗೆ ತುಪ್ಪ ಹಾಕ್ತಾ ಇದ್ದದ್ದು ಮತ್ತು ಇನ್ನೊಂದು ಮತ್ತೊಂದು ಎಲ್ಲ ಸಕ್ಕತ್ತಾಗಿತ್ತು. ಬಟ್ ಹತ್ರ ಇದ್ದಿದ್ರಂತೂ ನಾನು ಡೈಲಿ ಹೋಗಿ ಡೈಲಿ ಒಂದೊಂದು ಟೇಸ್ಟ್ ಮಾಡ್ತಿದ್ದೆ. ಬಟ್ ಎನಿವೇ ಚೆನ್ನಾಗಿತ್ತು. ಅವರು ಕೂಡ ನಮಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಮಾತಾಡಿದ್ರು ಆದಷ್ಟು. ಬಟ್ ಅವರು ಫ್ರೀ ಇದ್ದಾಗ ನಾವು ಫಸ್ಟ್ ತಿನ್ನೋಣ ಅಂತ ಅನ್ನಿಸ್ತಾಯಿತ್ತು. ನಾವು ತಿನ್ನೋಕೆ ಕೂತ್ಕೊಂಡ್ವಿ. ಅಷ್ಟರೊಳಗೆ ಜನ ಎಲ್ಲ ಬಂದರು. ಜನ ಬಂದಿದ್ದರಿಂದ ಅವರು ಬ್ಯುಸಿ ಆದರು. ಸೊ ಸರಿಯಾಗಿ ಅವರು ಕೂಡ ಮಾತಾಡೋಕ್ಕಾಗಲಿಲ್ಲ. ಬಟ್ ಹೋಗಿದ್ದು ಕೆಲಸ ಅಂತೂ ಆಯಿತು, ತಿಂದ್ವಿ, ಆರಾಮಾಗಿ ಬಂದ್ವಿ. ಇವಾಗ ನನಗೆ ಚೆನ್ನಾಗಿ ನಿದ್ದೆ ಬರ್ತಾಯಿದೆ. ಮನೆಗೆ ಹೋಗ್ತಾ ನಿದ್ದೆ ಬರ್ತಾಯಿದೆ. ಬೆಳಗ್ಗೆ 6 ಗಂಟೆಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಪಾರ್ಕಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಿಸಿದ್ರು. ಆಮೇಲೆ ಯಾವುದೋ ಕೈ ಜ್ಯೂಸ್ ಕೊಡಿಸಿದ್ರು. ರೀಲ್ಸು ಇವನು ರೀಲ್ಸೇ ಮಾಡಿಸ್ಕೊಂಡ. ಇವನಿಗೆ ನಾನೇ ವೀಡಿಯೋ ಮಾಡಿಕೊಟ್ಟಿದ್ದೀನಿ. ನಾನು ವೀಡಿಯೋ ಮಾಡ್ಕೊಡ್ತಾನೋ ಅಥವಾ ನಾನೇ ಇವನಿಗೆ ಮಾಡ್ಕೊಡ್ಬೇಕು. ನಾನು ವೀಡಿಯೋ ಮಾಡ್ಕೊಡೋಕ್ಕೆ ಅಂತಲ್ಲ, ಬಟ್ ಜೊತೇಲಿ ಬಂದಿದ್ದ ಒಳ್ಳೆ ಫ್ರೆಂಡ್ ಇವನು. ಒಂದು ಸ್ವಲ್ಪ ಹೇಳಿದ ಮಾತು ಕೇಳಲ್ಲ, ಅದು ಬಿಟ್ಟರೆ ಅದರ್ವೈಸ್ ಗುಡ್ ಬಾಯ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಚಿನ್. ಓಕೆ, ಥ್ಯಾಂಕ್ ಯು ಆಲ್. ಇದೇ ರೀತಿ ನೋಡ್ತಾರೆ, ಶಿವಕುಮಾರ್ನ ಪ್ರೀತಿ ಮಾಡ್ತಾರೆ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ವಿ. ಬಾಯ್, ಟೇಕ್ ಕೇರ್.